ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಲ್ಲರ ನಿರೀಕ್ಷೆಯ ವೆಸ್ಟ್ ಬೆಂಗಾಲ್ ಫಲಿತಾಂಶ, ಓವರಾಲ್ ಎಲ್ಲ ಪಂಚರಾಜ್ಯಗಳ ಫಲಿತಾಂಶ, ಅದರಲ್ಲೂ ವೆಸ್ಟ್ ಬೆಂಗಾಲು. ಈಗ ತಮಿಳುನಾಡ್ದು ಕುತೂಹಲ ಜಾಸ್ತಿ ಆಗಿದೆ. ವೆಸ್ಟ್ ಬೆಂಗಾಲ್ ಎಕ್ಸಿಟ್ ಪೋಲ್ ನೋಡ್ಬಿಟ್ಟಿದ್ದೀರಿ, ಎಲ್ಲ ಘಟಾನುಘಟಿಗಳು ಎಂತೆಂಥ ನಂಬರ್ಸ್ ಕೊಟ್ಟಿದ್ದಾರೆ ಅಂತ. ವೆಸ್ಟ್ ಬೆಂಗಾಲ್ ಬಗ್ಗೆ ಎಲ್ಲರ ನಿರೀಕ್ಷೆ ಇದ್ದಂಥ ಸಟ್ಟಾ ಬಜಾರ್ ಸಮೀಕ್ಷೆ ಔಟ್ ಆಗಿದೆ. ಹಾಗಾದರೆ ಸಟ್ಟಾ ಬಜಾರ್, ಅದರಲ್ಲೂ ಅತಿ ದೊಡ್ಡ ಸಟ್ಟಾ ಬಜಾರ್ ಏನು ಪ್ರೆಡಿಕ್ಟ್ ಮಾಡ್ತಾ ಇದೆ, ಪ್ರತಿಷ್ಠಿತ ಅಂತ ಅನ್ನಿಸ್ಕೊಳ್ಳುವ, ಅನಧಿಕೃತವಾಗಿ ಲೆಕ್ಕ ಅಲ್ವಾ ಇದೆಲ್ಲ, ಅವರಲ್ಲಿ ಪ್ರತಿಷ್ಠಿತ ಅಂತ ಅನ್ನಿಸ್ಕೊಳ್ಳುವಂಥ ಸಟ್ಟಾ ಬಜಾರ್ ಏನು ಹೇಳ್ತಿದೆ? 3 ಸಟ್ಟಾ ಬಜಾರ್ಗಳ ಸಮೀಕ್ಷೆ ಪಶ್ಚಿಮ ಬಂಗಾಳದ ಬಗ್ಗೆ ಈಗ ಔಟ್ ಆಗಿದೆ. ಕೊನೆಗೂ ಈ ನಂಬರು ಎಲ್ಲ ಎಕ್ಸಿಟ್ ಪೋಲ್ಗಳಿಗಿಂತನೂ ಹೆಚ್ಚು ಡಿಮ್ಯಾಂಡ್ ಇರುವಂಥ ನಂಬರ್ಸು. ಅದನ್ನೇ ಮುಂದೆ ಇಡ್ತಾ ಇದ್ದೀವಿ. ಮತ್ತು ಫೇಸ್ 1ದು ವೆಸ್ಟ್ ಬೆಂಗಾಲ್ ಮೊದಲ ಹಂತದ್ದು ಪಕ್ಕಾ ಲೆಕ್ಕ ಈಗ ತೆಗೆದಿದ್ದಾರೆ. ಇನ್ನು ಫೇಸ್ 2ದು ಒಂದು ಮೇಲ್ನೋಟಕ್ಕೆ ಅಂದಾಜು ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಸ್ಯಾಂಪಲ್ ಸೈಜಲ್ಲಿ ಎಕ್ಸಿಟ್ ಪೋಲ್ ಮಾಡಿರಲ್ಲ, ಸಣ್ಣ ಪುಟ್ಟದ್ದು ಮಾಡಿರ್ತಾರಲ್ವ. ಫಸ್ಟ್ ಫೇಸ್ದೆಲ್ಲ ನಂಬರ್ ಸಿಕ್ಬಿಟ್ಟಿದೆ. ಫಸ್ಟ್ ಫೇಸ್ನ ಪಕ್ಕಾ ಲೆಕ್ಕ ಕೂಡ ಸಿಗ್ತಾ ಇದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಶ್ಚಿಮ ಬಂಗಾಳದ ಕುತೂಹಲ ಜಾಸ್ತಿ ಆಗಿದೆ. ತುದಿಗಾಲಲ್ಲಿ ನಿಂತಿದ್ದಾರೆ ರಿಸಲ್ಟ್ ನೋಡೋಕ್ಕೆ ಇಡೀ ದೇಶದ ಜನ. ಈ ಹೊತ್ತಲ್ಲಿ ಏನು ಹೇಳ್ತಾ ಇದೆ ಇದೆಲ್ಲ ನಂಬರ್ಸು ನೋಡ್ತಾ ಹೋಗೋಣ. ಮತ್ತು ತಮಿಳ್ನಾಡಿನಿಂದ ಬರ್ತಿರುವಂಥ ಲೇಟೆಸ್ಟ್ ಅಪ್ಡೇಟ್ ಕೂಡ ನೋಡೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಟ್ಟಾ ಬಜಾರ್ ಸಮೀಕ್ಷೆ ಏನು ಹೇಳ್ತಿದೆ? ಎಕ್ಸಿಟ್ ಪೋಲ್ಗಳು, ಪೋಲ್ ಆಫ್ ಪೋಲ್ಸ್, ಎಲ್ಲರೂ BJP ವಿನ್ ಆಗುತ್ತೆ ವೆಸ್ಟ್ ಬೆಂಗಾಲಲ್ಲಿ ಅಂತಲೇ ಹೇಳಿದ್ದಾರೆ ಬಹುತೇಕರು. ಪೀಪಲ್ಸ್ ಪಲ್ಸ್ ಒಂದು ಬಿಟ್ಟು ಉಳಿದೆಲ್ಲ ಸಮೀಕ್ಷೆಗಳು ಕೂಡ BJP ವಿನ್ ಅಂತಲೇ ಕೊಡ್ತಿರೋದು. BJPಗೆ ಎಡ್ಜಿದೆ, ಹಂಗಂತ ಸಿಕ್ಕಾಪಟ್ಟೆ ದೊಡ್ಡ ಲೀಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಥಿನ್ ಮಾರ್ಜಿನಲ್ಲಿ ಗೆಲ್ಲುತ್ತೆ BJP. ನೆಕ್ ಟು ನೆಕ್ ಫೈಟ್ ಆಗಿ ಜಸ್ಟ್ ಪಾಸ್ ಆಗುತ್ತೆ ಅಂತ ಬಹುಪಾಲು ಹೇಳ್ತಿರೋದು. ಕೆಲವರೆಲ್ಲ ಒಳ್ಳೆ ಗೆಲುವನ್ನು ಕೊಡ್ತಿದ್ದಾರೆ. 200 ಗಡಿ ದಾಟೋ ತನಕನೂ ಹೇಳಿದ್ದಾಗಿದೆ. 208 ಬರಬಹುದು, 150ರಿಂದ 175, 95ರಿಂದ 110 ಅಂತ ಪೀಪಲ್ಸ್ ಪಲ್ಸ್ ಮಾತ್ರ BJP ಕೊಡ್ತಾ ಇದೆ. ಇದೆಷ್ಟು ಎಕ್ಸಿಟ್ ಪೋಲ್ದಲ್ವಾ. ಸಟ್ಟಾ ಬಜಾರ್ ಕಥೆ ಏನು ಹಾಗಾದರೆ? ಇದ್ರ ಮೇಲೆ ಈಗ ಕೋಟ್ಯಾಂತರ ರೂಪಾಯಿ, ಎಷ್ಟೆಷ್ಟು ಕೋಟಿ ಅಂತ ಲೆಕ್ಕ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೋಟಿ ಹೂಡಿಕೆ ಮಾಡಿರ್ತಾರೆ ಅನಧಿಕೃತವಾಗಿ. ಇದು ಭರ್ಜರಿ ಬಿಸ್ನೆಸ್ಸು. ಎಕ್ಸಿಟ್ ಪೋಲ್ ಆದಮೇಲೆ ಬೇರೆಯೇ ಆಯಾಮ ಪಡ್ಕೊಳ್ಳುತ್ತೆ. ಈಗ ಪಲೋಡಿ ಸಟ್ಟಾ ಬಜಾರ್ ಏನು ಹೇಳ್ತಾ ಇದೆ ಹಾಗಾದರೆ? ದೊಡ್ಡ ಸಟ್ಟಾ ಬಜಾರ್ಗಳ ಪೈಕಿನೇ ಇದು ದೊಡ್ಡ ನಂಬರು. ಪಲೋಡಿ ಸಟ್ಟಾ ಬಜಾರ್ ಪ್ರಕಾರ 148 ಬೇಕಲ್ಲ ಗೆಲ್ಲೋದಕ್ಕೆ. ವೆಸ್ಟ್ ಬೆಂಗಾಲಲ್ಲಿ 294ರಲ್ಲಿ 148, BJPಗೆ 146ರಿಂದ 149 ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಜಸ್ಟ್ ಪಾಸು, ಇಲ್ಲ 1 ಸೀಟ್ 2 ಸೀಟ್ ಮಿಸ್ಸು, ಆ ರೀತಿ ರಿಸಲ್ಟ್ ಬರುತ್ತೆ ಅಂತ. TMCಗೆ ಫಲೋಡಿ ಸಟ್ಟಾ ಬಜಾರ್ ಕೊಡ್ತಿರೋದು 140ರಿಂದ 143. ಸೊ ಒಂದು 5-6 ಸೀಟು ಕಡಿಮೆ ಆಗುತ್ತೆ. ಮೆಜಾರಿಟಿ ಬೇಕಾಗಿರೋದಕ್ಕೆ TMC ತುಂಬ ಹಿಂದೆ ಬೀಳುತ್ತೆ BJPಗಿಂತ ಕಂಪೇರ್ ಮಾಡಿದ್ರೆ. ಬಟ್ ನೆಕ್ ಟು ನೆಕ್ ಫೈಟು, ಜಸ್ಟ್ ಪಾಸ್ ಆಗುತ್ತೆ BJP ಅನ್ನೋದನ್ನು ಫಲೋಡಿ ಸಟ್ಟಾ ಬಜಾರ್ ಕೊಡ್ತಿರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಇದಂತೂ ರೋಚಕತೆ, ವೆಸ್ಟ್ ಬೆಂಗಾಲ್ ರೋಚಕತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿರೋದು ಸಟ್ಟಾ ಬಜಾರ್ ಸಮೀಕ್ಷೆಗಳು. 3 ಸಟ್ಟಾ ಬಜಾರ್ ಮೇನ್ ಆಗಿ ಎಲ್ಲರೂ ಲೆಕ್ಕ ನೋಡೋದಲ್ವಾ. ಈ 3ರಲ್ಲಿ ಯಾರ ಪರವಾಗಿ ಹೆಚ್ಚಿದೆ ಅನ್ನೋದು ಈಗ ಗಮನ ಸೆಳೆತಿರೋದು. ಮುಂಬೈ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಮುಂಬೈ ಸಟ್ಟಾ ಬಜಾರು BJPಗೆ ಭರ್ಜರಿ ವಿನ್ ಕೊಡ್ತಿದ್ದಾರೆ. 175ಯಿಂದ 185 ತನಕನೂ ಬರುತ್ತೆ. 148 ಬೇಕಾಗಿರೋದು 175ರಿಂದ 85 ತನಕ ಬರುತ್ತೆ. TMCಗೆ 127ರಿಂದ 132 ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮುಂಬೈ ಸಟ್ಟಾ ಬಜಾರು ಭರ್ಜರಿ ವಿನ್ನು. ಫಲೋಡಿ ಸಟ್ಟಾ ಬಜಾರ್ ರಾಜಸ್ಥಾನ್ ವಿನ್ ಆಗ್ತಾರೆ, ಜಸ್ಟ್ ಪಾಸ್ ಆಗ್ತಾರೆ ಅನ್ನೋದನ್ನು ಕೊಡ್ತಾ ಇರೋದು. ಇನ್ನು ಡೆಲ್ಲಿ ಸಟ್ಟಾ ಬಜಾರ್ ಪ್ರೆಡಿಕ್ಷನ್ನು ಸ್ವಲ್ಪ TMCಗೆ ಒಂಚೂರು 1-2-3 ಸೀಟ್ TMC ಕಡೆ ಕೊಡ್ತಿದ್ದಾರೆ. 146ರಿಂದ 149 TMC ಬರುತ್ತೆ, 140ರಿಂದ 143 BJPಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ 3ರಲ್ಲಿ 2 ಸಟ್ಟಾ ಬಜಾರು BJP ಪರವಾಗಿ ಕೊಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ BJP ವಿನ್ ಅಂತ ಹೇಳ್ತಾ ಇರೋದು. ಮೇಜರ್ ಫ್ಯಾಕ್ಟರ್ ಈಗ ಎಲೆಕ್ಷನ್ ಆದಮೇಲೆ ಸಿಗ್ತಾ ಇರೋದೇನು ಗೊತ್ತಾ? ಮಹಿಳಾ ಮತದಾರರು ಸರಿಯಾಗಿ ಕೈ ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿಗೆ. ಆರ್ಜಿಕರ್ ಇನ್ಸಿಡೆಂಟ್, 8 ಗಂಟೆ ಮೇಲೆ ಮಹಿಳೆಯರು ಯಾಕೆ ಹೊರಗೆ ಹೋಗಬೇಕು ಅಂತ ಮಹಿಳೆಯರನ್ನು, ವಿಕ್ಟಿಮನ್ನೇ ಗುರಿಯಾಗಿಸಿದ್ದು. ಅದರಿಂದ ನಗರ ಪ್ರದೇಶದ ವೋಟರ್ಸು, ವಿದ್ಯಾವಂತರು ಸಿಡಿದೆದ್ದಿದ್ದಾರೆ.
ಯುವ ಜನತೆಯನ್ನು ಇದು ಕಂಗೆಡಿಸಿದೆ. ಮಮತಾ ಬ್ಯಾನರ್ಜಿ ಧೋರಣೆ, ಒಬ್ಬರು ಹೆಣ್ಣಾಗಿ ಮಹಿಳೆಯರು ಇವ್ರ ದೃಷ್ಟಿಲಿ ಯಾವ ರೀತಿ ಇದ್ದಾರೆ, ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಏನೇನು ಮಾಡ್ತಾರೆ ಅನ್ನೋ ರೀತಿಯದ್ದೊಂದು ಅಭಿಪ್ರಾಯ, ಸಂದೇಶಗಾಳಿ ಬೆಳವಣಿಗೆಗಳಿರಬಹುದು, ಇದೆಲ್ಲ ಮಹಿಳೆಯರು ತಿರುಗಿ ಬೀಳೋ ರೀತಿ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿನೇ ಅವರೇ ಮಾಡ್ಕೊಂಡಿದ್ದಾರೆ. BJP ಬೇರೆ ಅದಕ್ಕೆ ತಕ್ಕಂತೆ ಲಕ್ಷ್ಮೀರ್ ಭಂಡಾರು ಅದು ಇದು ಅಂತ ಮಮತಾ ಬ್ಯಾನರ್ಜಿ ಅವರು ಭರ್ಜರಿ ಘೋಷಣೆಗಳನ್ನು ಮಾಡಿದ್ರೆ ಅದನ್ನು ಮೀರಿಸೋ ರೀತಿ ಆರ್ಥಿಕ ಸಹಾಯದ ಯೋಜನೆಗಳಲ್ಲೂ ಹಿಂದೆ ಬೀಳಲಿಲ್ಲ. BJPನೂ ಅಂಥ ಘೋಷಣೆಗಳನ್ನು ಕೊಡ್ತು. 33% ಮಹಿಳಾ ರಿಸರ್ವೇಷನ್ನು ಗೌರ್ಮೆಂಟ್ ಜಾಬಲ್ಲಿ, ಇದಲ್ಲ ಬಿಲ್ಲು ಬಿಡಿ, ಇಲ್ಲಿ ಗೌರ್ಮೆಂಟ್ ಬಂದರೆ ಮಹಿಳೆಯರಿಗೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಜಾಬಲ್ಲಿ 33% ರಿಸರ್ವೇಷನ್ನು, ಇದೆಲ್ಲ ಮಾಸ್ಟರ್ ಸ್ಟ್ರೋಕ್. ಮಹಿಳಾ ಮತಗಳನ್ನು ಸೆಳೆಯುವಲ್ಲಿ BJP ಯಶಸ್ವಿಯಾಗಿದೆ. ಮುಸ್ಲಿಂ ಮತಗಳು ಒಡೆದಿವೆ. SIR ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗಿದೆ. ಇದು 3 ಮೇಜರ್ ಫ್ಯಾಕ್ಟರ್ಸು ಕಂಡು ಬರ್ತಿರೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ಫಸ್ಟು ನೋಡಬೇಕಾಗಿರೋದು ವೋಟಿಂಗ್ ಆಗಿದೆ. ಜನ ವೋಟ್ ಹಾಕಿದ್ರಲ್ವ ಮೊದಲು ಡಿಸೈಡ್ ಆಗೋದು. ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ವೋಟ್ ಹಾಕಿದ್ದಾರೆ, ಮುಸಲ್ಮಾನರು ಕೂಡ ಕನ್ಸಾಲಿಡೇಟ್ ಆಗಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೂ ಕೂಡ ಅದರಲ್ಲಿ ISF ಮತ್ತು ದೀದಿ ವಿರುದ್ಧ ಹಲವಾರು ಕಾರಣಗಳು ಒಂದಿಷ್ಟು ಮತಗಳನ್ನು ಒಡೆಯೋ ರೀತಿ ಮಾಡಿರೋದು ಅಷ್ಟೇ ಸತ್ಯ. ಸೊ ಕಿತ್ತೆದ್ದು ಬಂದು 92% ಸೆಕೆಂಡ್ ಫೇಸಲ್ಲೂ ಫಸ್ಟ್ ಫೇಸಲ್ಲೂ ದಾಖಲೆ ಮತದಾನ. ಹೊಸದೇನೋ ಬೇಕು ಅನ್ನೋದರ ಸುಳಿವೇ ಇದು ಅನ್ನೋ ಥರ ಎಕ್ಸಿಟ್ ಪೋಲ್ ಬಳಿಕ ಅಂತೂ ಲೆಕ್ಕ ಕಾಣಿಸ್ತಾ ಇರೋದು. ಸೊ ಎಕ್ಸಿಟ್ ಪೋಲ್ ನಿಜವಾಗಿದ್ದೇ ಹೌದಾದರೆ ಎಲ್ಲ ನಂಬರ್ಸು, ಒಬ್ಬರು ಇಬ್ಬರು ಕೊಟ್ಟಿರೋದಲ್ಲ, ಬಹುತೇಕ ನಂಬರ್ಸು ಸಕ್ತಾ ಬಜಾರ್ನೂ ಸೇರಿದಂತೆ BJP ವಿನ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ BJP ಅಲ್ಲಿ ಮ್ಯಾಜಿಕ್ ಮಾಡ್ದಂಗೆ. ವೆಸ್ಟ್ ಬೆಂಗಾಲ್ ಗೆಲ್ಲೋದು ಅಂದರೆ BJPಗೆ ಏನು ಸಣ್ಣ ಟಾಸ್ಕ್ ಆಗಿರಲಿಲ್ಲ. ಮೋದಿ ಅಮಿತ್ ಶಾ ಕೂಡ ಅಲ್ಲಿ ಕಡೆ ಕ್ಷಣದ ವರೆಗೂ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ಬೆವರು ಸೋರಿಸಿ ಕಾರ್ಯಕರ್ತರು ಏಟು ತಿನ್ಕೊಂಡು ಕೆಲಸ ಮಾಡಬೇಕಲ್ಲ. ವೆಸ್ಟ್ ಬೆಂಗಾಲಲ್ಲಿ ಬೇರೆ ಕಡೆ ಥರ ಅಲ್ಲ, ಯಾವಾಗ ಗುಂಡು ಬೀಳುತ್ತೆ, ಯಾವಾಗ ಏಟು ಬೀಳುತ್ತೆ, ಯಾವಾಗ ಬಾಂಬ್ ಸಿಡಿಯತ್ತೆ ಗೊತ್ತಿಲ್ಲ. ಜೀವ ಭಯದಲ್ಲಿ ಕೆಲಸ ಮಾಡಿ ಗೆದ್ದಂಗೆ ಇದು. ಹಾಗಾಗಿ ಸುಲಭದ ಟಾಸ್ಕ್ ಆಗಿರಲಿಲ್ಲ BJPಗೆ ಇದು ಅನ್ನೋದನ್ನು ಗಮನಿಸಬಹುದು. ಫಸ್ಟ್ ಫೇಸ್ದು ಪಕ್ಕಾ ಲೆಕ್ಕ ಸಿಗ್ತಾ ಇದೆ ನೋಡಿ, ಹೆಂಗೆ ಪರ್ಫಾರ್ಮ್ ಮಾಡಿದೆ BJP ಮತ್ತು TMC ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಫೇಸಲ್ಲಿ 89ರಿಂದ 98 ಅಮಿತ್ ಶಾ ಅವ್ರು ಹೇಳಿರೋದು 110 ಗೆಲ್ತೀವಿ ಅಂತ. ಫಸ್ಟ್ ಫೇಸಲ್ಲಿ ನಾವು 110 ಗೆಲ್ತೀವಿ ಅಂತ ಹೇಳಿದ್ದಾರೆ ಅವರು. ಈ ಸಮೀಕ್ಷೆ ಪ್ರಕಾರ ಫಸ್ಟ್ ಫೇಸಲ್ಲಿ 98 ತನಕ, 88ರಿಂದ 98 ಅಂದರೆ 100 ಗಡಿಗೆ ಹೋಗಿ ನಿಲ್ಲುತ್ತೆ BJP. TMC 51ರಿಂದ 61, ದೊಡ್ಡ ಹೊಡೆತ ಬಿದ್ದಿದೆ. ಕಾಂಗ್ರೆಸ್ 2ರಿಂದ 4 ಅಂತ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಫೇಸಲ್ಲಿ ಆಲ್ಮೋಸ್ಟ್ ಡಬಲ್, TMC ಆಲ್ಮೋಸ್ಟ್ ಡಬಲ್ BJPಗೆ ಏನು ಮಾಡ್ಕೊಂಡಿದೆ. ಇಲ್ಲೇ ನೋಡಿ ಮೇಜರ್ ಆಗಿ ಅವ್ರಿಗೆ ಸೆಕೆಂಡ್ ಫೇಸಲ್ಲಿ ಒಂದಿಷ್ಟು TMC ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಕ್ಷೇತ್ರಗಳು. ಆದರೆ ಈ 24 ಸೌತ್ ಪರಗಣ, ನಾರ್ತ್ ಪರಗಣ ಇಲ್ಲೆಲ್ಲ ಮುಸ್ಲಿಂ ವೋಟ್ ಡಿವೈಡ್ ಆಗಿದೆ. SIR ಡಿಲೀಟ್ ಆಗಿರೋದು ಮೇಜರ್ ಆಗಿ ಒಂದೊಂದು ಕ್ಷೇತ್ರದಲ್ಲೂ 10 ಲಕ್ಷ ಡಿಲೀಟ್ ಆಗಿರುವಂಥ, ಅಂದರೆ ಒಂದು ಕ್ಷೇತ್ರ ಅಂದರೆ ಒಂದು ಪ್ರದೇಶದಲ್ಲಿ 10 ಲಕ್ಷ ಎಲ್ಲ ಡಿಲೀಟ್ ಆಗಿರೋದಿದೆ. 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ TMC ಗೆದ್ದಿರೋ ಮಾರ್ಜಿನ್ ಓಡಿಸು, ಕಳೆದ ಬಾರಿ ಎಷ್ಟು ಮಾರ್ಜಿನಲ್ಲಿ ಗೆದ್ದಿದ್ರು, 5,000 10,000 ಅದಕ್ಕಿಂತ ಜಾಸ್ತಿ ಡಿಲೀಟ್ ಆಗಿದೆ. ಇದೆಲ್ಲ ಸೆಕೆಂಡ್ ಫೇಸಲ್ಲಿ ಹೊಡೆತ ಕೊಟ್ಟಿದೆ. ಸೊ 90+ ಸೀಟ್ಸನ್ನು TMC ಪಕ್ಕಾ ಮಾಡ್ಕೊಂಡಿದ್ದು ಸೆಕೆಂಡ್ ಫೇಸಲ್ಲಿ. ಅದರಲ್ಲಿ ಹೊಡೆತ ಬಿದ್ದು ಬಿಟ್ಟರೆ BJP ಗೆಲುವು ಗ್ಯಾರಂಟಿ. ಇಲ್ಲಿ ಲೆಕ್ಕ ತೆಗೆಯೋದು ಸಿಂಪಲ್ ಆಗಿ ಕಾಣಿಸ್ತಿದೆ ನೋಡಿ. ಫಸ್ಟ್ ಫೇಸ್ದು ಲೆಕ್ಕ ಸಿಕ್ಬಿಡ್ತಾ ಇದೆ, ಆಸುಪಾಸು 100 ಹತ್ತಿರ ಹೋಗ್ತಾ ಇದೆ BJP. ಸೆಕೆಂಡ್ ಫೇಸಲ್ಲಿ TMC ಸ್ಟ್ರಾಂಗ್ ಹೋಲ್ಡ್ ಇರೋ 92 ಸೀಟಲ್ಲಿ ಅರ್ಧ ಗೆದ್ರೂ ನಾವು ಗೆಲ್ತೀವಿ ಅನ್ನೋದು BJP ಲೆಕ್ಕ ಆಗಿತ್ತು. ಅದಾಗ್ತಾ ಇದೆ ಈಗ. ಫಸ್ಟ್ ಫೇಸಲ್ಲಿ 100, ಇಲ್ಲೊಂದು 50 ಸೀಟ್ ಸಿಕ್ಕಿಬಿಟ್ರು, 45ರಿಂದ 50 ಸೀಟ್ ಬಿಟ್ಟರು ಪಾಸು BJP ಅಲ್ವಾ. ಹಾಗಾಗಿ ಈಗ ಎಕ್ಸಿಟ್ ಪೋಲ್ಗಳು ಕೊಡ್ತಿರುವಂಥ ನಂಬರ್ಸು, ಈ ನಂಬರ್ಸು ಒಂದಕ್ಕೊಂದು ತಾಳೆ ಆಗ್ತಿರೋದು. ಜಸ್ಟ್ ಪಾಸ್ ಆಗೋದಂತೂ ಗ್ಯಾರಂಟಿ ಅಂತ ಅನ್ನಿಸ್ತಿದೆ. BJP ದೊಡ್ಡ ಮಾರ್ಜಿನಲ್ಲಿ ಗೆಲ್ಲೋ ಚಾನ್ಸಸ್ ತುಂಬ ಕಡಿಮೆ. ತುಂಬ ಎಷ್ಟು ಥಿನ್ನ ಮಾರ್ಜಿನಲ್ಲಿ BJP ಪಾಸ್ ಆಗಬಹುದು. ಮುಂದಿನ ದಿನಗಳಲ್ಲಿ ಸರ್ಕಾರ ಭದ್ರ ಮಾಡ್ಕೊಳ್ಳೋದಕ್ಕೆ ಆಪರೇಷನು ಮತ್ತೊಂದು ಬೇಕೇ ಬೇಕಾಗತ್ತೆ. ಹಿಂಗೆ ಇಟ್ಕೊಂಡು ಹೋದರೆ ಅಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸುಮ್ಮನೆ ಕೂರೋರಲ್ಲ ಅನ್ನೋದು ಗಮನಿಸಬೇಕಾಗಿರೋದೆ. ಬಟ್ ಪಶ್ಚಿಮ ಬಂಗಾಳದಲ್ಲಿ ದಾರಿ ಫಸ್ಟ್ ಬಾಗಿಲು ಓಪನ್ ಆಗೋದೇ ಮೇಜರ್. ಇನ್ನು ಈಗ ಇದ್ದಕ್ಕಿದ್ದಂತೆ ಕುತೂಹಲ ಕೆರಳಿಸಿರುವಂಥ ತಮಿಳ್ನಾಡು ವಿಚಾರಕ್ಕೆ ಬರೋದಾದರೆ, ತಮಿಳ್ನಾಡು ಬಹುತೇಕರು DMK ವಿನ್ ಅಂತ ಕೊಟ್ಟಿದ್ದಾರೆ. JVC ಪೋಲ್ ಮಾತ್ರ AIADMK NDA ವಿನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಕ್ಸಸ್ ಮೈ ಇಂಡಿಯಾ ಮಾತ್ರ ಯಾರೂ ಮಾಡಿದ ರೀತಿ, ಯಾರೂ ಕೊಡದ ರೀತಿಯಲ್ಲಿ 90 to 120 ಸೀಟ್ಸು TVK ವಿಜಯ್ ಈಗ ಎಂಟ್ರಿ ಕೊಟ್ಟಿರುವಂಥ ಹೊಸ ಪಕ್ಷ
ಗೆಲ್ಲತ್ತೆ, ನಂಬರ್ 1 ಪಕ್ಷ ಆಗತ್ತೆ, ಮತ್ತು ಅವರು ಮೈತ್ರಿ ಮಾಡ್ಕೊಂಡು ಸರ್ಕಾರ ಮಾಡ್ತಾರೆ ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ. ಯಾರೂ ಕೊಟ್ಟಿಲ್ಲ ಆ ಥರ ನಂಬರ್ಸ್ನ. ಆ ಥರ ರೆಸ್ಪಾನ್ಸು ನಂಬರ್ ಆಗಿ ಕನ್ವರ್ಟ್ ಆಗಿದೆಯಾ ಅನ್ನೋದನ್ನು ನೋಡಬೇಕು. ರೆಸ್ಪಾನ್ಸ್ ಅಂತೂ ವಿಜಯ್ ಪರ ಸಿಕ್ಕಾಪಟ್ಟೆ ಸಿಗತ್ತೆ ತಮಿಳ್ನಾಡಿಗೆ ಹೋಗಿ ತೊಗೊಂಡ್ರೆ, ನೋಡ್ಬೇಕು ಅದನ್ನು. ಆದರೂ ಕೂಡ ಹಲವು ಮೂಲಗಳು ಹೇಳ್ತಿರೋದೇನೆಂದರೆ 90-120 ಗೆಲ್ತಾರೋ ಇಲ್ವೋ TVK ವಿಜಯ್. ಆದರೆ ಈಗಲೂ ಕೂಡ ಯಾರು ಸರ್ಕಾರ ಮಾಡಬೇಕು ಅನ್ನೋದನ್ನು ನಿರ್ಧರಿಸುವ ಕಿಂಗ್ ಮೇಕರ್ ಸ್ಥಾನವನ್ನಂತೂ ಪಡ್ಕೊಳ್ತಾರೆ TVK ವಿಜಯ್ ಅಂತ ಹೇಳ್ತಾ ಇರೋದು. 2-3 ಸಮೀಕ್ಷೆಗಳೆಲ್ಲ ಡಬಲ್ ಡಿಜಿಟ್ ಕೊಟ್ಟಿದ್ದಾವೆ. ಕೆಲವರಲ್ಲಿ 4, 8 ಹಂಗೆ ಕೊಟ್ಟಿದ್ರೆ 15, 20, 35 ಸೀಟ್ ತನಕ ಕೆಲವು ಸಮೀಕ್ಷೆಗಳು ಕೊಟ್ಟಿದ್ದಾರೆ. ಸೊ AIADMK BJPನೂ ಒಳ್ಳೆ ಗೇನ್ ಮಾಡ್ಕೊಂಡ್ಬಿಟ್ರೆ DMK ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ TVK ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಅಷ್ಟರ ಮಟ್ಟಿಗೆ ನಿರ್ಣಾಯಕ ರೋಲನ್ನು ಪ್ಲೇ ಮಾಡಿದ್ದಾರೆ. ಎಲೆಕ್ಷನ್ ಬಳಿಕ ಸಿಗ್ತಿರೋ ಲೆಕ್ಕ ಕೂಡ ಹೇಳ್ತಿರೋದು ವಿಜಯ್ ಬಗ್ಗೆ. ಸೊ ತಮಿಳ್ನಾಡಿನಲ್ಲೂ ಏನು ಬೇಕಾದರೂ ಆಗಬಹುದು. ಯಾರೂ ಊಹೆ ಮಾಡಿರಲಿಲ್ಲ ತಮಿಳ್ನಾಡಿನಲ್ಲಿ ಅಷ್ಟು ಸುಲಭ AIADMK ಅಥವಾ TVK ಮ್ಯಾಜಿಕ್ ಮಾಡಿಬಿಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಟ್ ಏನೋ ಒಂದು ಕಡೆ ಕ್ಷಣದ ಟ್ವಿಸ್ಟ್ ಸಿಗೋ ಥರ, NDAಗೊಂದು ಚಾನ್ಸು, ಬಯಸದೇ ಬಂದ ಭಾಗ್ಯ ಅನ್ನೋ ಥರ ಕೈ ಚೆಲ್ಲಿ ತಮಿಳ್ನಾಡಿದ್ದೆಲ್ಲ ಏನು ಆಸೆ ಇಟ್ಕೊಂಡಿಲ್ಲ, ಕೇರಳಂದು ಇಟ್ಕೊಂಡಿಲ್ಲ NDA. ಆದರೂ ತಮಿಳ್ನಾಡಿನಲ್ಲಿ ಏನೋ ಒಂದು ಮ್ಯಾಜಿಕ್ ಆಗಿ ಮೈತ್ರಿ ಆಗತ್ತಾ ಅನ್ನುವ ಆಸೆ ಈಗ ಗರಿಗೆದರಿರೋದು BJP ಅವ್ರಿಗೆ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.